ಕಣ್ಣಿಗೆ ಬೀಳದಂತೆ ಮದ್ಯ ಸಾಗಿಸಲು ಏನೆಲ್ಲ ಬಳಸಬಹುದು ಅನ್ನೋದಕ್ಕೆ ಬಿಹಾರದಿಂದಲೇ ಒಂದು ವಿಚಿತ್ರ ಪ್ರಕರಣ ಬೆಳಕಿಗೆ ಬಂದಿದೆ. ಬಿಹಾರದಲ್ಲಿ ಮದ್ಯ ನಿಷೇಧವಿದ್ರೂ ಅಕ್ರಮ ಮದ್ಯ ಸಾಗಾಟ ಮಾತ್ರ ಇನ್ನೂ ನಿಂತಿಲ್ಲ. ಪೊಲೀಸರಿಂದ ತಪ್ಪಿಸಿಕೊಳ್ಳಲು ಕಳ್ಳ ಸಾಗಣೆದಾರರು ಪ್ರತಿ ಬಾರಿಯೂ ಹೊಸ ಮಾರ್ಗ ಹುಡುಕುತ್ತಿದ್ದಾರೆ. ಆದ್ರೆ ಈ ಬಾರಿ ಅವರು ಆಯ್ಕೆ ಮಾಡಿಕೊಂಡ ಮಾರ್ಗ ಮಾತ್ರ ಪೊಲೀಸರನ್ನೇ ಅಚ್ಚರಿಗೊಳಿಸಿದೆ. ಮೋಟಿಹಾರಿಯ ಪಹಾರ್ಪುರದಲ್ಲಿ ಕಳ್ಳ ಸಾಗಣೆದಾರನೊಬ್ಬ ಕುದುರೆ ಮೇಲೆ ಮದ್ಯ ಸಾಗಿಸುತ್ತಿದ್ದ ಪ್ರಕರಣ ಬೆಳಕಿಗೆ ಬಂದಿದೆ. ಖಚಿತ ಮಾಹಿತಿ ಮೇರೆಗೆ ಕಾರ್ಯಾಚರಣೆ ನಡೆಸಿದ ಪಹಾರ್ಪುರ ಪೊಲೀಸರು ಕುದುರೆ ಮೇಲೆ ಸಾಗಿಸಲಾಗುತ್ತಿದ್ದ ಸುಮಾರು 200 ಬಾಟಲ್ಗಳು ಬರೋಬ್ಬರಿ 53 ಲೀಟರ್ ವಿದೇಶಿ ಮದ್ಯವನ್ನ ವಶಕ್ಕೆ ಪಡೆದಿದ್ದಾರೆ. ಅಷ್ಟೇ ಅಲ್ಲ, ಮದ್ಯ ಸಾಗಾಟಕ್ಕೆ ಬಳಸಲಾಗುತ್ತಿದ್ದ ಆ ಕುದುರೆಯನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಜೊತೆಗೆ ಮದ್ಯ ಸಾಗಿಸುತ್ತಿದ್ದ ಆರೋಪಿಯನ್ನು ಬಂಧಿಸಿ ಅಕ್ರಮ ಸಾಗಾಟದ ಹಿಂದಿನ ಜಾಲದ ಬಗ್ಗೆ ತನಿಖೆ ಆರಂಭಿಸಿದ್ದಾರೆ. ಇದೀಗ ಪೊಲೀಸರ ಮುಂದಿರುವ ಪ್ರಶ್ನೆಗಳು ಒಂದಲ್ಲ ಎರಡಲ್ಲ. ಈ ಮದ್ಯ ಎಲ್ಲಿಂದ ಬಂತು? ಯಾರಿಗೆ ತಲುಪಿಸಲು ಸಾಗಿಸಲಾಗಿತ್ತು? ಈ ಕಳ್ಳ ಸಾಗಣೆ ಜಾಲದಲ್ಲಿ ಇನ್ನು ಯಾರೆಲ್ಲ ಇದ್ದಾರೆ? ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಹುಡುಕಲು ಪೊಲೀಸರು ತನಿಖೆ ಮುಂದುವರಿಸಿದ್ದಾರೆ. ಒಂದೆಡೆ ಮದ್ಯ ನಿಷೇಧ ಕಠಿಣವಾಗಿದ್ದರೂ ಮತ್ತೊಂದೆಡೆ ಕಳ್ಳ ಸಾಗಣೆದಾರರು ಮಾತ್ರ ಪೊಲೀಸರ ಕಣ್ತಪ್ಪಿಸಲು ಹೊಸ ತಂತ್ರಗಳನ್ನು ಬಳಸುತ್ತಿದ್ದಾರೆ. ಆದ್ರೆ ಈ ಬಾರಿ ಅವರ ಪ್ಲಾನ್ ವರ್ಕೌಟ್ ಆಗ್ಲೇ ಇಲ್ಲ. ಸದ್ಯಕ್ಕೆ ಕುದುರೆ ಮೇಲೆ ಮದ್ಯ ಸಾಗಿಸುತ್ತಿದ್ದ ವ್ಯಕ್ತಿ ಪೊಲೀಸರ ಬಲೆಗೆ ಬಿದ್ದಿದ್ದಾನೆ. ಈ ವಿಚಿತ್ರ ಪ್ರಕರಣ ಇದೀಗ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಭಾರಿ ಚರ್ಚೆಗೆ ಕಾರಣವಾಗಿದೆ. ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸಪ್ತಾಶ್ವ ಟಿವಿ.